ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕೆ ನೀಡಿರುವ ತಿಳಿಯೋ ಶಿವನ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪಲ್ಲಿ ಚೆನ್ನಾಗಿದ್ದೀನಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಬಂದು ಒಂದು ಸ್ಪೆಷಲ್ ಡೇ. ಸೊ ಅದು ಏನು ಅಂತ ನೆಕ್ಸ್ಟ್ ಕಂಟಿನ್ಯೂ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಟೈಟಲ್ ಆ್ಯಂಡ್ ತಮ್ನಲ್ಲಲ್ಲಿ ನೋಡಿರ್ತಾರೆ ಏನು ಸ್ಪೆಷಲ್ ಅಂತ. ಸ್ಪೆಷಲಾಗಿ ಏನಾದರೂ ಸ್ವೀಟ್ ಮಾಡೋಣ ಅಂತ ಮನೇಲೆ ನಾನು ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಮರೀದೆ ನನ್ನ ಚಾನಲ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಏನು ಸ್ಪೆಷಲ್ ಅಂತ ಮುಂದೆ ವಿಡಿಯೋದಲ್ಲಿ ಕಂಟಿನ್ಯೂ ಆಗಿ ನೋಡ್ಕೊಂಡು ಹೋಗೋಣ ಬನ್ನಿ. ಆ್ಯಂಡ್ ಇಲ್ಲಿ ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ. ರೆಸಿಪಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು, ಬಟ್ ನಾನು ಇಮಿಡಿಯೇಟಾಗಿ ಬೇಗ ಮಾಡಬೇಕು ಅಂತ ಅದನ್ನ ಮೇಲ್ಗಡೆ ತುರಿಯೋಕ್ಕೆ ಟೈಮ್ ಇಲ್ಲ. ಸೊ ಮಿಕ್ಸಿಗೆ ಹಾಕೋತೀನಿ ಅಷ್ಟೇ. ಸ್ವಲ್ಪ ಗರಿ ಗರಿಯಾಗಿ ಅಲ್ಲ, ತುರಿ ತುರಿಯಾಗಿ. ಎಸ್, ಸ್ವಲ್ಪ ಉಂಡೆ ಉಂಡೆ ಥರ ಅಲ್ಲಲ್ಲಿ ಇತ್ತು. ಸೊ ಅದನ್ನ ಯಾವಾಗ ನಾನು ಬೇಯಿಸೋಕ್ಕೆ ಸ್ಟಾರ್ಟ್ ಮಾಡಿದೆ, ಅದು ಸ್ಮ್ಯಾಶ್ ಮಾಡಿದ ತಕ್ಷಣ ಮೆತ್ತಗಾಯಿತು. ಸೊ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಹುರಿತಾ ಇದ್ದೀನಿ. ಅಂದರೆ ಫಸ್ಟಿಗೂ ತುಪ್ಪ ಹಾಕಿದ್ದೆ, ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ರೆಡಿ ಮಾಡಿಕೊಂಡೆ. ಏಯ್, ನಾನು ತಿಂದೆ. ನಂಗೆ ಹೇಳಕ್ ಬರಲ್ಲ. ಹೇಳು ನೀನೆ. ಬೇರೆದು ಹೇಳು. ಐಗಿರಿ ಹೇಳು. ಐಗಿರಿ ನಂದಿನಿ, ಐಗಿರಿ ನಂದಿನಿ, ನಂದಿತ ಮೇಬಿನಿ, ವಾಸಿನಿ ವಿಷ್ಣುನುತೆ, ಭಗವತಿ ಕೇಶ ಕಂಠಪುತುಂಬುತೆ, ಜಯ ಹೇ ಮಹಿಷಾಸುರಮರ್ದಿ ರಮ್ಯಕವರ್ತಿನಿ ಶೈಲಸುತೆ. ಶೈಲಸುತೆ ಹೆಂಗೆ ಮಾಡ್ತಾರೆ ಅದನ್ನ ಹಿಡ್ಕೊಂಡಿದ್ದೆ. ಬಿಡೋಳು ಗೊತ್ತಮ್ಮ? ಗೊತ್ತಿಲ್ಲಮ್ಮ. ನೀನು ಇಲ್ಲಿ ಇಟ್ಕೊಂಡ್ರೆ ಸಿಡಿಯುತ್ತೆ ಎಣ್ಣೆ. ಹಾಂ, ಕುತ್ಕೊಂಡ್ರೆ ಸಿಡಿಯುತ್ತೆ, ನಿಂತ್ಕೊಂಡ್ರೆ ಸಿಡಿಯುತ್ತೆ. ಐಗಿರಿ ಹೆಂಗೆ ಮಾಡುತ್ತೆ? ಬೇರೆದು ಹೇಳು ಹಾಡು. ಸಾರಿ, ಅಲ್ಲಿ ತಿನ್ನೋಕೆ ಉಪ್ಪ ಇಲ್ಲ ನೋಡು. ಜಾರ್ಗಿ ಪುಡಿ. ಜಾರ್ಗಿ ಅಲ್ಲ ಚರಿ, ಜೀರಿಗೆ. ಜೀರಿಗೆ ಎಲ್ಲಿದೆ? ಇಲ್ಲಿದೆ, ಅಲ್ಲಿ ದೂರ ಇದೆ. ಯಾವ್ದ್ರಲ್ಲಿ? ಬಿಡ ಬಿಡ, ಅಲ್ಲಿ ಮುಟ್ಬಾರ್ದು. ಅಲ್ಲಿದೆ. ಕ್ಯಾರೆಟ್ ಹಲ್ವಾ ಜೊತೆಗೆ ಬ್ರೇಕ್ಫಾಸ್ಟಿಗೆ ಅಂತ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ಸೊ ಆ ಕಡೆ ಕ್ಯಾರೆಟ್ ಹಲ್ವಾ ಬೇಯ್ತಾ ಇದ್ದರೆ ಈ ಕಡೆ ನಾನು ಚಪಾತಿಗೆ ಪಲ್ಯ ರೆಡಿ ಮಾಡ್ಕೊತಿದ್ದೆ. ಸೊ ಒಗ್ಗರಣೆಗೆ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಮತ್ತು ಬೀಟ್ರೂಟ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ವಿತ್ ಆಯಿಲಲ್ಲಿ. ನೋ ವಾಟರ್ ಅಂದ್ಕೊಂಡೆ, ನೀರೇನೂ ಹಾಕಿಲ್ಲ, ಸುಮ್ಮನೆ ಆಯಿಲಲ್ಲೇ ಬಾಯ್ಲ್ ಮಾಡಿಕೊಂಡೆ. ಹಾಗಂತಂದೇಳಿ ಹೆಚ್ಚಿಗೆ ಆಯಿಲನ್ನು ಹಾಕಿಲ್ಲ, ಸ್ವಲ್ಪ ಒಂದು ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಅದರಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ. ಕ್ಯಾರೆಟ್ ಇನ್ನೇನು ಚೆನ್ನಾಗಿ ಬೇಯಿತು ಅಂತ, ಬೆಂದೋಯ್ತು, ಚೆನ್ನಾಗಿ ಸ್ಮ್ಯಾಶ್ ಆಯಿತು ಅನ್ನೋಷ್ಟರಲ್ಲಿ ಹಾಲು ಮತ್ತು ಶುಗರ್ ಬಿಫೋರ್ ಹಾಕಿದ್ದೆ. ಸೊ ಅದನ್ನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಅನ್ಕೋತೀನಿ. ಸೊ ಅದಾದಮೇಲೆ ಹಾಲು ಹಾಕ್ಕೋತಾ ಇದ್ದೀನಿ. ಹಾಲನ್ನ ಬಾಯ್ಲ್ ಮಾಡಿ
ಹಾಕ್ಕೊಳ್ಬೋದು ಆರಿಸ್ಬಿಟ್ಟು. ನನಗೆ ಟೈಮ್ ಇರಲಿಲ್ಲ ಅಂತೇಳಿ ಸೊ ಇಮಿಡಿಯೇಟಾಗಿ ಮಾಡೋದ್ರಿಂದ ನಾನು ಡೈರೆಕ್ಟ್ ಪ್ಯಾಕೆಟ್ ಸಮೇತನ ಹಾಕಿದೆ ಹಾಲು, ಯಾಕಂದರೆ ಅಲ್ಲಿ ನಾನು ಚೆನ್ನಾಗಿ ಕುದಿಸಿದ್ದೀನಿ ಹಸಿ ವಾಸನೆ ಹೋಗೋವರೆಗೂ. ಫೈನಲಿ ಚಪಾತಿ ಮತ್ತು ಬ್ರೇಕ್ಫಾಸ್ಟ್ ಆ್ಯಂಡ್ ಸ್ವೀಟ್ ರೆಡಿ ಆಯಿತು. ಸೊ ಇವಾಗ ರೆಡಿ ಆಗಿಬಿಟ್ಟು ತೋರಿಸ್ತೀನಿ ನೋಡಿ ಇವಾಗ. ಎಲ್ಲಿಗೆ ಹೋಗ್ತಿದ್ಯಾ ಮಗ? ಗಬ್ಬಿ ಆಯಿತು. ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಮಗನೇ ಹೇಳು. ಅಲ್ಲ ಆಚೆ ನಿಂತ್ಕೊಂಡು ಹೇಳ್ತಾ ಇದ್ದಲ್ಲ ಎಲ್ಲರಿಗೂ, ಹೇಳೋ ಪ್ಲೀಸ್. ದೊಡ್ಡ VVIP ಥರ ಆಡ್ತಾಳೆ. ಹಬ್ಬು ಆಗಿದೆ, ತೋರ್ಸು ಹಬ್ಬು ಹಂಗಾಗೈತೆ. ಹೇಳು, ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಲೈಟ್ ಬಂತು. ಕೇಕ್ ತಗೊಂಡು ನಾವು ಬಂದಿದ್ದು ಗಾಡಿನ ಪರ್ಚೇಸ್ ಮಾಡೋಕ್ಕೆ. ಬಿಫೋರ್ 3-4 ಡೇಸ್ ಬಿಫೋರೇ ಅದು ಬೇಕಾಗಿತ್ತು. ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350. ಸೊ ಅದನ್ನು ಡೆಲಿವರಿ ಇತ್ತು. ಸೊ ಶೂಟ್ ಮಾಡ್ಕೊಂಡು ಬರ್ತೀನಿ ಅಂದರೆ ಪಾಪುರಾಗಿ ಎಲ್ಲ ಕಡೆ ನಿಂತರು. ಸೊ ಸ್ವಲ್ಪ ಬನ್ನಿ. ಶೋರೂಮಿಂದ ಡೈರೆಕ್ಟಾಗಿ ಕೋತಿ ಆಂಜನೇಯ ದೇವಸ್ಥಾನಕ್ಕೆ ಹೊರಟ್ವಿ ಪೂಜೆ ಮಾಡ್ಸೋಕ್ಕೆ. ಚರಿದು ಫಸ್ಟ್ ಬೈಕ್ ಲಾಂಗ್ ಜರ್ನಿ ಅನ್ಕೋಬೋದು. ಇಷ್ಟು ದೂರ ಯಾವತ್ತು ಜರ್ನಿ ಮಾಡಿಲ್ಲ ಬೈಕಲ್ಲಿ. ಸೊ ಹಂಗೆ ಸಡನ್ಲಿ ನಿದ್ದೆ ಬಂದುಬಿಡ್ತು ಅವಳಿಗೆ, ಮಲ್ಕೊಂಡಿದ್ದು. ಮತ್ತು ತಿರ್ಗಿ ಹಿಂದೆ ಕೂರಿಸ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಜರ್ನಿನ. ಟೆಂಪಲ್ಗೆ ರೀಚ್ ಆಗಿ ಪೂಜೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಇಲ್ಲ ಹಾಕ್ಪ, ತಟ್ಟೆಗೆ ಹಾಕ್ಪ. ಆಶೀರ್ವಾದ. ಅಪ್ಪ ಕಸ ಗುಡ್ಸೋರವ್ರು ಬೇಡ. ನೋ 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 ಗಾಡಿಗೆ ಹಾಕು, ನೀ ಗಾಡಿಗೆ ಪೂಜೆ ಮಾಡು.
ಬಾ, ಕೈ ಮುಗಿ ಬಾ. ಅಲ್ಲಿ 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 ಸ್ವಾಮಿಗೆ. ಬಂದ್ರೆ ಅವರು ಲಾರಿ ಬರುತ್ತೆ, ಕರ್ಕೊಳ್ಳ. ನಡಿ ಆ ಕಡೆ. ಮನೆಗೆ ನಿಂಗೆ ಆಡಿದ್ರೆ ಸರಿ ಬಾಯ್ಲಿ, ಕೈ ಇಟ್ಟು ಬಾಯ್ಲಿ. ಅವರೆಲ್ಲ ಕ್ಲೀನ್ ಮಾಡಿದ್ರೆ ಇವಳು ಹೂವು ಹಾಕಿದ್ಲೆಲ್ಲ ನೆಲಕ್ಕೆ. ಹಾಂ, ಸ್ಟ್ಯಾಂಡ್ ತೆಗಿಯಪ್ಪ. ಸರಿ, ನೀನು ಈ ಕಡೆ ಬಾ. ಸರಿ, ಕಾಲು ಕಾಲು ಇಡ್ಲಾ? ಅದಿನ್ನೊಂದು ಕಡ್ಡ ಕೊಟ್ಟು ಇಟ್ಕೊಬೇಕಾಯ್ತು. ಅವು 4 ಮಂತ್ರಿಸಿರವು ಅಲ್ಲಿ ಒಳಗೆ ಕೊಡ್ತಾರೆ, ನೀವು ಕೇಳ್ತೀನಿ ನೋಡು. ಕೇಳು, ಅಲ್ಲಿ ಅಲ್ಲಿದೆ ನೋಡು. ಇಟ್ಕೊಡಿ. ಹಾಂ, ಕಟ್ಟಕ್ಕ. ಹಾಂ ಸರಿ, ಅವಳು ಕೂರಿಸ್ಕೊ. ಸುಡುತ್ತಾ? ಹಾಂ, ತಡಿ ತಡಿ ಇರು, ಹಂಗೆ ಇರು. ಇರು, ಹಂಗೆ ಇರು. ಓಡಿಸು ಮಗ್ಲ. ಕನ್ನಡಿ ಅಡ್ಡ ಬರ್ತದೆ. ಎಕ್ಸ್ಲೇಟರ್ ಕೊಡು. ಎಕ್ಸ್ಲೇಟರ್ ಕೊಡ್ತಾಳೆ. ಎಕ್ಸ್ಲೇಟರ್ ಕೊಡು ಮಲ್ಲ. ಇನ್ನು ಅದು ಬಂಗಾರ ಸೂಪರ್. ನೀನು ಸಾಕು ಸಾಕು, ಇವಾಗ ಬೇಡ. ಅಪ್ಪ ಸಾಕಿತ್ತು.